ಆರೋಗ್ಯಗಳ ಆಗರ, ವಿಟಮಿನ್ಗಳ ಆಗರ, ಅದರಲ್ಲೂ ವಿಶೇಷವಾಗಿ ಸಿ ವಿಟಮಿನ್ಗೆ ಖ್ಯಾತಿ ಇರತಕ್ಕಂಥ ನುಗ್ಗೆಕಾಯಿ ಏನಿದೆ, ನುಗ್ಗೆಕಾಯಿಗೆ ಈಗ ಮಾರುಕಟ್ಟೆಯಲ್ಲಿ ಭಾರಿ ಡಿಮ್ಯಾಂಡ್ ಬಂದಿದೆ. ಕೆ ಜಿ ನುಗ್ಗೆಕಾಯಿಯ ಬೆಲೆ ಎಷ್ಟು ಅಂತೀರ? 500 ರೂಪಾಯಿ ಇದೆ. ಆದರೆ ಈಗ ಚಿಕ್ಕಬಳ್ಳಾಪುರ ತರಕಾರಿ ಬೆಳೀತಕ್ಕಂಥ ಪ್ರದೇಶದಲ್ಲೇ ನುಗ್ಗೆಕಾಯಿ ಸಿಗ್ತಿಲ್ಲ. ಇದರಿಂದ ಚಿಕ್ಕಬಳ್ಳಾಪುರದ ವರ್ತಕರು ಬಾಂಬೆಯಿಂದ ನುಗ್ಗೆಕಾಯಿ ತರಿಸಿ ಮಾರಾಟ ಮಾಡ್ತಾಯಿದ್ದಾರೆ. ನೋಡಿ, ನನಗೆ ಚಿಕ್ಕಬಳ್ಳಾಪುರ ನಗರದ ಒಂದು APMC ಮಾರ್ಕೆಟ್ ಇರ್ತಕ್ಕಂಥ ನಾಗಪ್ಪ ಮಂಡಿಯಲ್ಲಿದ್ದೀನಿ. ಈ ನಾಗಪ್ಪ ಮಂಡಿಯಲ್ಲಿ ನೋಡಿ ನುಗ್ಗೆಕಾಯಿ ತೋರಿಸ್ತಾ ಇದ್ದೀನಿ. ಈ ನುಗ್ಗೆಕಾಯಿ ಏನಿದೆ, ಈ ನುಗ್ಗೆಕಾಯಿಯನ್ನು ಮಹಾರಾಷ್ಟ್ರದ ಒಂದು ಬಾಂಬೆಯಿಂದ ತರಿಸಿ ಇಲ್ಲಿ ಮಾರಾಟ ಮಾಡ್ತಾರೆ. ಯಾಕೆಂದರೆ ಈ ಒಂದು ಚಳಿಗಾಲದಿಂದ ಮತ್ತು ಈ ಭಾಗದಲ್ಲಿ ಹೆಚ್ಚಾಗಿ ಮಂಜು ಇರೋದ್ರಿಂದ ಈ ಮಂಜಿಗೆ ನುಗ್ಗೆಕಾಯಿ ಬರ್ತಿಲ್ಲ. ಮತ್ತು ಆಂಧ್ರದಿಂದ ಯಾವಾಗಲೂ ನುಗ್ಗೆಕಾಯಿ ಬರ್ತಾ ಇತ್ತು, ಅಲ್ಲಿಂದಲೂ ಸಹ ಈಗ ನುಗ್ಗೆಕಾಯಿ ಬರ್ತಿಲ್ಲ. ಈ ಕಾರಣದಿಂದ ವರ್ತಕರು ನುಗ್ಗೆಕಾಯಿಗೆ ಡಿಮ್ಯಾಂಡ್ ಇದೆ. ಇಲ್ಲಿ ಅಂಗಡಿಗೆ ಬರ್ತಕ್ಕಂಥ ವರ್ತಕರು ಇರ್ಬೋದು ಮತ್ತು ಗ್ರಾಹಕರು ಇರ್ಬೋದು, ಅವರು ಹೆಚ್ಚೆಚ್ಚಾಗಿ ನುಗ್ಗೆಕಾಯಿನ ಕೇಳ್ತಾ ಇದ್ದಾರೆ. ಯಾಕೆಂದರೆ ಈಗ ಫಂಗಲ್ ಚಂಡಮಾರುತದಿಂದ ಈಗ ಎಲ್ಲಿ ನೋಡಿದ್ರು ಶೀತ, ಚಳಿ, ಗಾಳಿ ಇರೋದ್ರಿಂದ ಈ ವಿಶೇಷವಾಗಿ ಈ ಚಳಿ ಗಾಳಿಗೆ ಮತ್ತು ಈ ಶೀತಕ್ಕೆ ಇದು ನುಗ್ಗೆಕಾಯಿ ಮದ್ದು ಅಂತ ಹಿರಿಯರು ಹೇಳ್ತಾ ಇದ್ದಾರೆ. ಇದರಿಂದ ನುಗ್ಗೆಕಾಯಿ ಬೆಲೆ ಹೆಚ್ಚಾಗಿದೆ. ಇದರಿಂದ ಮೂಟೆಗಟ್ಟಲೆ ನುಗ್ಗೆಕಾಯಿಯನ್ನು ಈಗ ಎಕ್ಸ್ಪೋರ್ಟ್ ಮಾಡೋ ರೀತಿಯಲ್ಲಿ ಆಮದು ಮಾಡಿಕೊಂಡು ಮಾರಾಟ ಮಾಡ್ತಾರೆ. ಒಂದು ನುಗ್ಗೆಕಾಯಿ ಅಂದರೆ 1 ಕೆಜಿ ನುಗ್ಗೆಕಾಯಿಗೆ 16 ಕಾಯಿ ಬರುತ್ತೆ. ಇದ್ರ ಒಂದು ಕಾಯಿ ಬೆಲೆ 32 ರೂಪಾಯಿ 25 ಪೈಸೆ ಬೆಲೆ ಬೀಳುತ್ತೆ. ಈಗ ಇದಕ್ಕೆ ಒಂದು ಚಿನ್ನದ ಬೆಲೆ ಬಂದ ಹಿನ್ನೆಲೆಯಲ್ಲಿ ಈ ವರ್ತಕರು ಏನು ಹೇಳ್ತಾರೆ, ಇದು ಎಲ್ಲಿಂದ ತರಿಸಿದ್ರು, ಯಾವ ರೀತಿ ತರಿಸಿದ್ರು ಮತ್ತು ಹೇಗೆ ಮಾರುಕಟ್ಟೆಯಲ್ಲಿ ಬೆಲೆ ಇದೆ ಅಂತೇಳಿ ಒಂದು ನಾಗಪ್ಪ ಮಂಡಿಯ ನಾಗರಾಜರು ಇದ್ದಾರೆ, ಅವನಿಗೆ ಕೇಳಿ ತಿಳ್ಕೊಳ್ತಾ ಇದ್ದೀನಿ. ಈ ನುಗ್ಗೆಕಾಯಿ ಎಲ್ಲಿಂದ ತಂದಿದ್ದು? ಬಾಂಬೆಯಿಂದ ಸರ್. ಈ ನುಗ್ಗೆಕಾಯಿಗೆ ಈ ಸೀಸನಲ್ಲಿ ಯಾಕೆ ಇಷ್ಟೊಂದು ಬೆಲೆ ಬಂದಿದೆ? ಮಂಜಿಗೆ ಈ ಕಡೆ ಬರೋಲ್ಲ ಸರ್, ಕೋಲ್ಡು ಮಂಜೆಲ್ಲ ಸೀಸನ್ ಸ್ಟಾರ್ಟ್ ಹೋಗುತ್ತಲ್ಲ, ಅದರಿಂದ ಬರೋದಿಲ್ಲ. ಈಗ ನೀವು ಅಲ್ಲಿಂದ 1 ಕೆಜಿಗೆ ಎಷ್ಟು ಬೆಲೆ ಕೊಟ್ಟು ತರಿಸಿದ್ದೀರಿ? 350 ರೂಪಾಯಿ ಅಲ್ಲಿ ಖರೀದಿ. ಇಲ್ಲಿ ಬರೋಷ್ಟೊತ್ತಿಗೆ 100 ರೂಪಾಯಿ ಕಮಿಷನ್ ಎಲ್ಲ ಬೀಳುತ್ತಲ್ಲ, 500 ರೂಪಾಯಿ ಚಿಲ್ಲರೆ ಮಾರ್ತೀವಿ. ಈಗ ಅಂದರೆ ನೀವು 500 ರೂಪಾಯಿ ಕೆಜಿ ನುಗ್ಗೆಕಾಯಿ ಅಂದರೆ ಜನ ತೊಗೊಳ್ತಾ ಇದ್ದಾರೆ, ಅದನ್ನು ತಿಂತಾ ಇದ್ದಾರೆ ಸರ್, ತೊಗೊತಾ ಇದ್ದಾರೆ, ಮಾಡ್ತಾರೆ. ಈಗ ಬೆಳಗ್ಗೆಯಿಂದ ನೀವು ಎಷ್ಟು ಕೆಜಿ ಮಾರಾಟ ಮಾಡಿದ್ರಿ? ಜನ ಏನಂತಾರೆ? ಜನ ಪರವಾಗಿಲ್ಲ ಸರ್, ತೊಗೊಂಡು ಹೋಗ್ತಾ ಇದ್ದಾರೆ. ಬೆಳಗ್ಗೆಯಿಂದ ಮಂಡಿ ಎಲ್ಲ ಖಾಲಿ ಆಗ್ತಾ ಇರುತ್ತೆ, 100-150 ಕೆಜಿ ಖಾಲಿ ಆಗ್ತದೆ ಡೈಲಿ. ಅಲ್ಲಾಂದರೆ ಸಾಮಾನ್ಯವಾಗಿ ಜನ ಈ ರೇಟ್ 500 ರೂಪಾಯಿ ಬೆಲೆ ಕೊಟ್ಟು ಖರೀದಿ ಮಾಡ್ತಾ ಇದ್ದಾರೆ. 1/4 ಕೆಜಿ, ಅರ್ಧ ಕೆಜಿ ಹಿಂಗೆ ತೊಗೊಂಡು ಹೋಗ್ತಾ ಇದ್ದಾರೆ. ಜಾಸ್ತಿ ಯಥೇಚ್ಛವಾಗಿ ತೊಗೊಳ್ಳಲ್ಲ, 1/4 ಕೆಜಿ, ಅರ್ಧ ಕೆಜಿ ತೊಗೊಂಡು ಹೋಗ್ತಾ ಇದ್ದಾರೆ, ತಿಂತಾ ಇದ್ದಾರೆ. ಅಲ್ಲಿಗೆ 500 ರೂಪಾಯಿ ಕೆಜಿ ಅಂದರೆ 1 ಕೆಜಿಗೆ ನಾವು ತೂಕ ನೋಡಿದಾಗ 16 ಕಾಯಿ ಬರುತ್ತೆ. ಒಂದು ಕಾಯಿ ಬೆಲೆ 32 ರೂಪಾಯಿ 25 ಪೈಸೆ ಬೆಲೆ ಬೀಳುತ್ತೆ. ಬಟ್ ಇಷ್ಟೊಂದು ದುಬಾರಿ ಅಂತ ಜನ ಅವಾರ್ಥ ಇಲ್ವಾ? ಇಲ್ಲ, ಏನು ಆಗ್ತಾಯಿಲ್ಲ ಸರ್, ಮಾಡ್ತಾ ಇದ್ದಾರೆ. ವಾಪಸ್ ಹೋಗ್ತಾರೆ, ತೊಗೊತಾರೆ, ಕೇಳ್ತಾರೆ, ಹೋಗ್ತಾ ಇದ್ದಾರೆ. ಮಾಮೂಲಿ ಪರವಾಗಿಲ್ಲ ನಡೆಸ್ತಾ ಇದ್ದೀವಿ ಸರ್, ಖಾಲಿ ಆಗ್ತದೆ. ಒಟ್ಟಿನಲ್ಲಿ ಈ ನುಗ್ಗೆಕಾಯಿ ಏನಿದೆ, ಈ ನುಗ್ಗೆಕಾಯಿ ಆರೋಗ್ಯದ ಆಗರ, ವಿಟಮಿನ್ನು ಮತ್ತು ಸಿ ವಿಟಮಿನ್ಗೆ ಹೇಳಿ ಮಾಡಿಸಿದ ತರಕಾರಿ ಆದ್ದರಿಂದ ಮಾರುಕಟ್ಟೆಯಲ್ಲಿ ಭಾರಿ ಡಿಮ್ಯಾಂಡ್ ಇದೆ. ಅಲ್ಲಿ ವಿಶೇಷವಾಗಿ ಈಗ ಫಂಗಲ್ ಚಂಡಮಾರುತದಿಂದ ಶೀತ ಇರುವ ಕಾರಣ ಮತ್ತು ಚಳಿಗಾಳಿ ಇರೋ ಕಾರಣ ಇದನ್ನು ತಿಂದರೆ ಸ್ವಲ್ಪ ಬೆಚ್ಚಗಿರ್ಬೋದು ಅನ್ನೋ ಕಾರಣಕ್ಕೋಸ್ಕರ ಜನ ನುಗ್ಗೆಕಾಯಿ ತಿಂತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ದುಬಾರಿ ಆಗಿರೋದು ವಿಪರ್ಯಾಸ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ.